ಮೊದಲು ಯಾವುದೇ ಸರ್ಕಾರ ಆಗಿರಲಿ, ರಾಜಕಾರಣಿಗಳಾಗಿರಲಿ, ಅಧಿಕಾರಿಗಳಾಗಿರಲಿ, ಮೊದಲು ನಾಚಿಕೆ, ಮಾನ, ಮರ್ಯಾದೆ ಮೂರು ಇಟ್ಕೊಂಡು ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕೆ ಅಂದರೆ ಮತಕ್ಕಾಗಿ ಜನರನ್ನ ಬಳಸ್ಕೊಳೋ ಈ ನೀಚ ಕೃತ್ಯ ಏನಿದೆ ಇವ್ರದ್ದು, ಈ ನೀಚ ಬುದ್ಧಿ ಇದು ಹೋಗಬೇಕು. ಈ ಹಿಂದೆ ನಾನು ಸರ್ಕಾರಿ ಮುಂಭಾಗದಲ್ಲಿರ್ತಕ್ಕಂತಹ ಕೂಗಳಿತೆ ದೂರದಲ್ಲಿ ಏನು ಕೆಲವೇ ಹೆಜ್ಜೆಗಳ ದೂರದಲ್ಲಿ ಸರ್ಕಾರಿ ಜಿಲ್ಲಾಸ್ಪತ್ರೆ ಇದೆ. ಪ್ರತಿದಿನ ಒಳ ರೋಗಿಗಳು, ಹೊರ ರೋಗಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಇವತ್ತು ಮೂಲಭೂತ ಸೌಕರ್ಯ ನೀವು ಸರಿಯಾಗಿ ಕಲ್ಪಿಸ್ಕೊಟ್ಟಿಲ್ಲ ಅಂದರೆ ನಗರನೇನು ಉದ್ಧಾರ ಮಾಡ್ತೀರಾ? ನಗರದಲ್ಲಿರ್ತಕ್ಕಂತಹ ಜನಸಾಮಾನ್ಯರನ್ನ, ಬಡವ್ರನ್ನ, ಅದರಲ್ಲೂ ಕೂಡ ನೋಡಿ ಎಲ್ಲ ನಮ್ಮ ದಲಿತ ಕುಟುಂಬಗಳೇ ಇಲ್ಲಿರೋವಂಥದ್ದು ಏರಿಯಾದಲ್ಲಿ. ಇನ್ನೇನು ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು, ಅಂಬೇಡ್ಕರ್ ಫೋಟೋ ತಗಲಾಕೊಂಡು ಅವರು ಒಂದು ತತ್ವ ಸಿದ್ಧಾಂತಗಳನ್ನು ತಾವು ಪಾಲನೆ ಮಾಡಲಿಲ್ಲ ಅಂದರೆ ಇನ್ನೇನಕ್ಕೆ ನಿಮ್ಗೆ ಅಧಿಕಾರಿಗಳು ಬೇಕು? ಇನ್ನೇನಕ್ಕೆ ನೀವು ರಾಜಕೀಯದಲ್ಲಿರಬೇಕು? ಇನ್ನೇನಕ್ಕೆ ನೀವು ಸಂಬಳಗಳು ತಗೊಬೇಕು ಅಂತ ನಾನು ನೇರವಾಗಿ ಅವ್ರನ್ನ ಪ್ರಶ್ನೆನೇ ಮಾಡ್ತಾಯಿದ್ದೀನಿ. ಈ ದುಸ್ಥಿತಿ ಈ ಕೂಡಲೇ ತೊಲಗಬೇಕು. ಮಾನ್ಯ ಸರ್, ಖಂಡಿತ ಈಗ ನಮ್ಮ ಹಿರಿಯರು ಇಲ್ಲಿರತಕ್ಕಂಥ ಎಲ್ಲ ಯುವಕರು ನೋಡಿ, ಬರೀ ಯುವಕರೇ ಇರೋದಿಲ್ಲ. ಒಳಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ಸರಿಯಾಗಿ ಸ್ವಚ್ಛತೆ ಮಾಡಿಲ್ಲ, ಕ್ಲೀನ್ ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ನೀರೇ ಸರಿಯಾಗಿ ಬರಲ್ಲ. ಏನಣ್ಣ, ಏನು ಹೇಳಿ, ನೀರು ಕುಡಿಯೋ ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಇದನ್ನು ಎರಡನ್ನ ತಾವು ಕೂಡಲೇ ಗಮನವಹಿಸಿ ಮಾಡಿಕೊಡ್ಬೇಕಂತ ನಾನು ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ಯಾಕಂದರೆ ಈ ಹಿಂದೆ ವಿಡಿಯೋ ಮುಖಾಂತರ ಮನವಿ ಮಾಡಿದ್ದೆ, ಇನ್ನು ಮನವಿ ಇಲ್ಲ. 1 ವಾರಗಳ ಕಾಲ ಅವ್ರ ಕಾಲಾವಕಾಶ ಕೊಡ್ತಾಯಿದ್ದೀವಿ. ಏನೇ ಅವ್ರ ಕ್ರಮ ವಹಿಸಿ ಈ ಚರಂಡಿ ಕ್ಲೀನ್ ಮಾಡಿಸಿಲ್ಲ ಅಂದರೆ ನೇರವಾಗಿ ಇಲ್ಲಿರೋ ಹುಡುಗರು ನಾವು ಎಲ್ಲ ಸೇರಿ ಚರಂಡಿ ಕ್ಲೀನ್ ಮಾಡಿ ನಾವೇ ಟ್ರ್ಯಾಕ್ಟರ್ ತರಿಸಿ ತುಂಬಿಕೊಂಡು ನಗರಸಭೆ ಒಳಗಡೆ ಹಾಕಿ ಪ್ರತಿಭಟನೆ ಮಾಡೋದಂತೂ 100ಕ್ಕೆ 100 ಸತ್ಯ. ಈಗ ರಾಜಕಾರಣಿಗಳು ದಲಿತರನ್ನು ಓಟ್ಗಾಗಿ ಯಾಮಾರಿಸ್ತಾ ಇದ್ದಾರೆ ಅಂತನಾ ಏನು? ಖಂಡಿತ ಸರ್, ಈಗ ಪ್ರತ್ಯಕ್ಷವಾಗಿ ತಾವೇ ಕಂಡಿದ್ದೀರಾ. ಇನ್ನು ಓಟ್ಗಾಗಿ ಯಾಮಾರಿಸಿರೋದಲ್ದಿರ ಇನ್ನೇನು ಎಷ್ಟು ಜನ ರಾಜಕಾರಣಿಗಳು ಬಂದವರಣ ಒಂದು 3 ವರ್ಷದಿಂದ ನಿಮ್ಮ ಮೇರೆಗೆ? ಅಲ್ಲ, ಏನೇನು ಮಾಡೋರು ಬಂದು? ಏನು ಮಾಡಿಸ್ಕೊಂಡು ಹೋಗೋರ? ಅಷ್ಟೇ. ರಾಜಕಾರಣಿಗಳಿಗೆ ಬಂದು ಮಾಡಿರೋದು ಇಷ್ಟೇ. ಜನ ಬುದ್ಧಿವಂತರಾಗ್ತಾ ಇದ್ದಾರೆ, ಎಲ್ರಿಗೂ ಕೂಡ ಜ್ಞಾನ ಇದೆ. ಅದರಲ್ಲೂ ಕೂಡ ಇವತ್ತಿನ ದಿನ ವಿಶೇಷವಾಗಿ ಯುವಕರು ಜಾಸ್ತಿ ಮುಂದೆ ಬಂದಿದ್ದಾರೆ. ಎಲ್ರಿಗೂ ಕೂಡ ಎಲ್ಲ ಗಮನ ಇದೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಎಲ್ರಿಗೂ ಸೇರಿ ಕಳಿಸ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್.